ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ವಿಷಯಗಳ ಬಗ್ಗೆ ಓಕೆನಾ. ಒಂದು ರೇಷನ್ ಕಾರ್ಡ್ ಇದ್ದವರಿಗೆ ಇನ್ನೊಂದು ಗುಡ್ ನ್ಯೂಸ್ ಬಂದಿದೆ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಏನು ಪಿಂಚಣಿ ಸೌಲಭ್ಯವನ್ನು ಪಡ್ಕೊತಾ ಇದ್ದಾರೆ, ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು, ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಮನಸ್ವಿನಿ ಯೋಜನೆಯ ಪಿಂಚಣಿ ಯೋಜನೆಯನ್ನು ಏನು ಪಡ್ಕೊತಾ ಇದ್ದಾರೆ ಅವರೆಲ್ಲರಿಗೂ ಸಹ ಒಂದು ಮುಖ್ಯವಾದ ಮಾಹಿತಿ ಇದೆ. ತಪ್ಪದೇ ಪೂರ್ತಿ ವಿಡಿಯೋ ನೋಡಿ, ಯಾಕೆಂದರೆ ಕಳೆದ ನಿನ್ನೆ ಲೈವ್ನಲ್ಲೂ ಕೂಡ ನಾನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಹಾಗಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಈಗ ರೇಷನ್ ಕಾರ್ಡು ಇದ್ದವ್ರದ್ದು ಹೇಳ್ತೀನಿ, ಆಮೇಲೆ ಈಗ ಪಿಂಚಣಿ ಯೋಜನೆ ಫಸ್ಟ್ ಹೇಳ್ಬಿಟ್ಟು ಆಮೇಲೆ ರೇಷನ್ ಕಾರ್ಡ್ ಬಗ್ಗೆ ಮಾತಾಡ್ತೀನಿ. ಅನ್ನಭಾಗ್ಯ ಯೋಜನೆ ಬಗ್ಗೆನೂ ಕೂಡ ಮಾತಾಡ್ತೀನಿ. ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ, ಓಕೆನಾ. ಮೊದಲನೇದಾಗಿ ಪಿಂಚಣಿ ಯೋಜನೆ ಬಗ್ಗೆ ಹೇಳ್ಬಿಡ್ತೀನಿ. ಯಾಕೆಂದರೆ ಕೆಲವೊಂದು ಜೆನ್ಯೂನ್ ಇನ್ಫಾರ್ಮೇಷನ್ ಕೊಡೋರು ಸಹ ನಮಗೆ ಕೆಲವೊಂದು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿರೋದ್ರಿಂದ ನಿನ್ನೆ ನಾನು ಒಂದು ವಿಡಿಯೋ ಮಾಡಿ ಹೇಳಿದ್ದೆ, ನಿಮಗೆ ಲೈವಲ್ಲಿ ಹೇಳಿದ್ದೆ, ಯಾರ್ಯಾರು ಸಂಧ್ಯಾ ಸುರಕ್ಷಾ ವೇತನ ಪಿಂಚಣಿ ಹಣ ಪಡ್ಕೊತಾ ಇದ್ದಾರೆ ಅವರು ಜೀವಿತಾವಧಿ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಬೇಕು ಅಂತೇಳಿ. ಖಂಡಿತವಾಗ್ಲೂ ಯಾರ್ಯಾರು ಗೌರ್ಮೆಂಟಿಂದ ಏನು ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ವೇತನ, ವಿಧವಾ ವೇತನ ಈ ಒಂದು ಕ್ಯಾಟಗರಿಯಲ್ಲಿ ಬರುವಂಥವರು ಯಾರು ಕೂಡ ಜೀವಿತಾವಧಿ ಪ್ರಮಾಣ ಪತ್ರ ಸಲ್ಲಿಕೆ ಮಾಡುವಂಥ ಅವಶ್ಯಕತೆ ಇಲ್ಲ, ಓಕೆನಾ. ಹಾಗಾದರೆ ಜೀವಿತಾವಧಿ ಪ್ರಮಾಣ ಪತ್ರ ಸಲ್ಲಿಕೆ ಯಾರು ಮಾಡಬೇಕು ಅಂದರೆ ಸರ್ಕಾರಿ ನಿವೃತ್ತಿ ಸಿಬ್ಬಂದಿಗಳು, ಓಕೆನಾ. ಸರ್ಕಾರಿ ಕೆಲಸದಲ್ಲಿ ಇರುವಂತಹ ಸರ್ಕಾರಿ ಹಾಗೂ ಖಾಸಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿರತಕ್ಕಂತಹ ಜನರು ಯಾರು ನಿವೃತ್ತಿ ಹೊಂದಿರ್ತಾರಲ್ಲ ಅವರು ಪೆನ್ಷನ್ ಪಡ್ಕೊತಾ ಇರ್ತಾರಲ್ಲ ಅವರು ಜೀವಿತಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಬೇಕು. ಯಾವುದೇ ಪಿಂಚಣಿ ಸರ್ಕಾರದಿಂದ ನೇರವಾಗಿ ಉಚಿತವಾಗಿ ಪೆನ್ಷನ್ ಯಾರು ಪಡ್ಕೊತಾ ಇರ್ತಾರೆ ಅವರು ಸಲ್ಲಿಕೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ನೀವು ಸಂಧ್ಯಾ ಸುರಕ್ಷಾ ವೇತನ ಪಡ್ಕೊತಾ ಇದ್ದೀರಾ ಅಂದರೆ ನೀವು ಸಲ್ಲಿಕೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ನಮ್ಮ ಕಡೆಯಿಂದನೂ ಕೂಡ ನಿಮಗೆ ತಪ್ಪು ಮಾಹಿತಿ ಹೋಗಿದೆ, ದಯವಿಟ್ಟು ಕ್ಷಮಿಸಿ, ಓಕೆನಾ. ಯಾಕೆಂದರೆ ನಾನು ಹೇಗೆ ತಿಳ್ಕೊಂಡೆ ಅಂದರೆ ಕೆಲವೊಂದು ನಮ್ಮ ವೀಕ್ಷಕರೇ ಕಮೆಂಟ್ ಮಾಡಿದರು, ಮತ್ತು ಇನ್ನು ಕೆಲವರು ಬೇರೆ ಬೇರೆ ಮೂಲದಲ್ಲೂ ಕೂಡ ಸರ್ಚ್ ಮಾಡಿ ನೋಡಿದೆ. ಆಮೇಲೆ ಇಮಿಡಿಯೇಟಾಗಿ ನಾನು ಸ್ಟೇಟಸ್ ಚೆಕ್ ಮಾಡೋಣ ಅಂತ ಹೋದೆ, ಓಕೆನಾ. ಯಾವುದು ಮಾಹಿತಿ ಕಣಜ ವೆಬ್ಸೈಟಲ್ಲಿ ನೀವು ಇಲ್ಲಿ ಪಿಂಚಣಿ ಪ್ರತ್ಯೇಕವಾರು ಪಿಂಚಣಿ ಅಂತ ನಾವು ಹೋದಾಗ ಆಮೇಲೆ ಯಾವಾಗ ಬರುತ್ತೆ ಅಂತಲೂ ಕೂಡ ಕಾಲ್ ಮಾಡಿ ಕೇಳಿದೆ ನಾನು. ಸಹಾಯವಾಣಿ ನಂಬರ್ಗೆ, ಪಿಂಚಣಿ ಇಲಾಖೆಯ ಸಹಾಯವಾಣಿ ನಂಬರ್ಗೆ ಕಾಲ್ ಮಾಡಿದಾಗ ನಮಗೆ ಗೊತ್ತಾಯಿತು ಇದು ಈ ರೀತಿ ಇದೆ ಅಂಥೇಳಿ, ಓಕೆನಾ. ಹಾಗಾಗಿ ನಾನೇನು ಮಾಡಿದೆ, ಅದಕ್ಕೆ ಈಗ ಕೇಳಿದಾಗ ಈ ರೀತಿ ಸಂಧ್ಯಾ ಸುರಕ್ಷಾ ವೇತನ ಪಡ್ಕೊಳ್ಳೋರು, ಅಂಗವಿಕಲರ ವೇತನ ಪಡ್ಕೊಳ್ಳೋರು, ಮತ್ತು ವೃದ್ಧಾಪ್ಯ ವೇತನ, ವಿಧವಾ ವೇತನ ಪಡ್ಕೊಳ್ಳೋರು ಏನಾದರೂ ಜೀವಿತಾವಧಿ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಬೇಕಂತ ಕೇಳಿದಾಗ ಖಂಡಿತವಾಗ್ಲೂ ಇಲ್ಲ, ಮಾಡೋದು ಬೇಡ. ಮತ್ತು ಡಿಸೆಂಬರ್ ತಿಂಗಳದ ಹಣ ಯಾವಾಗ ಬರುತ್ತೆ ಅಂತ ಕೇಳಿದಾಗಲೂ ಕೂಡ ಸದ್ಯದಲ್ಲೇ ಬರುತ್ತೆ, ನಿಮಗೆ ಸ್ಟೇಟಸ್ ಚೆಕ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಬಟ್ ಆದರೆ ಸಹಾಯವಾಣಿ ನಂಬರನ್ನು ನಾನು ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ನೀವು ಪರಿಹಾರ ಫಲಾನುಭವಿಗೆ ಪ್ರತ್ಯೇಕವಾಗಿ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಾಹಿತಿ ಕಣಜಕ್ಕೆ ಹೋಗಿ ಫಸ್ಟ್ ಸೇವೆಗಳು ಅಂತ ಇರುತ್ತಲ್ಲ, ಇಲ್ಲಿ ಮಾಹಿತಿ ಕಣಜಕ್ಕೆ ಹೋಗಿ ಮುಖಪುಟ ಅಂತ ಕ್ಲಿಕ್ ಮಾಡಿ. ಮುಖಪುಟ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಸ್ಕಿಪ್ ಮಾಡಿ, ಈ ಥರ ಬಂದರೆ ಸ್ಕಿಪ್ ಮಾಡಿಬಿಡಿ. ಇಲ್ಲಿ ಸೇವೆಗಳು ಅಂತ ಬರುತ್ತೆ, ಓಕೆನಾ. ಇಲ್ಲ ವಲಯವಾರು ಅಂತ ಬರುತ್ತೆ. ವಲಯವಾರು ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಹಣಕಾಸು ಅಂತ ಬರುತ್ತೆ. ಇಲ್ಲಿ ಪಿಂಚಣಿ ಪ್ರತ್ಯೇಕವಾಗಿ ಅಥವಾ ಪಿಂಚಣಿ ಪ್ರದೇಶವಾರು ಅಂತ ಬರುತ್ತೆ. ಪ್ರದೇಶವಾರು ಅಂತ ಕ್ಲಿಕ್ ಮಾಡ್ತೀನಿ. ಸುಮ್ಮನೆ ಒಂದು ಗ್ರಾಮೀಣ ಅಂತ ಕೊಟ್ಟು ಯಾವುದೋ ಒಂದು ಜಿಲ್ಲೆ ಕೊಡ್ತೀನಿ, ಓಕೆನಾ. ನಿಮಗಿಲ್ಲಿ ತೋರಿಸ್ಕೊಡ್ತೀನಿ. ನೀವು ಕೂಡ ಇದೇ ರೀತಿ ಚೆಕ್ ಮಾಡಿ ನನಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ, ಓಕೆನಾ. ಈ ರೀತಿ ಬರುತ್ತೆ. ಇಲ್ಲಿ ನಾವು ಸ್ಟೇಟಸನ್ನು ಚೆಕ್ ಮಾಡೋಕ್ಕೆ ಹೋದಾಗ ಇಲ್ಲಿ ಸಹಾಯವಾಣಿ ನಂಬರ್ ಬರ್ತಾ ಇದೆ 08022232040, ಓಕೆನಾ. ಈ ಸಹಾಯವಾಣಿ ನಂಬರ್ಗೆ ನೀವು ಕಾಲ್ ಮಾಡಿ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟ
ಮಾಹಿತಿಯನ್ನು ತಿಳ್ಕೊಬೋದಾಗಿರುತ್ತೆ. ಪದೇ ಪದೇ ಮಾಡೋಕ್ಕೆ ಹೋಗ್ಬೇಡಿ. ಏನಾದರೂ ಹಣ ಬಂದಿಲ್ಲ ಅಂದರೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀವು ತಿಳ್ಕೊಬೋದಾಗಿರುತ್ತೆ. ಸ್ಟೇಟಸ್ ಇಲ್ಲಿ ಮೊದಲು ತೋರಿಸ್ತಾ ಇತ್ತು, ಯಾರ್ಯಾರಿಗೆ ಬಿಡುಗಡೆ ಆಗಿದೆ ಇಲ್ಲ ಅಂಥೇಳಿ ಸ್ಟೇಟಸ್ ತೋರಿಸ್ತಾ ಇತ್ತು. ಬಟ್ ಇವಾಗ ಆ ಸ್ಟೇಟಸ್ ತೋರಿಸ್ತಾ ಇಲ್ಲ. ಬಟ್ ಸದ್ಯಕ್ಕಂತೂ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಆರಾಮಾಗಿರಿ. ಯಾವುದೇ ರೀತಿ ಜೀವಿತಾವಧಿ ಪ್ರಮಾಣಪತ್ರ ನೀವು ಸಲ್ಲಿಕೆ ಮಾಡುವ ಅವಶ್ಯಕತೆ ಇಲ್ಲ. ಸರ್ಕಾರಿ ಹಾಗೂ ಖಾಸಗಿ ನಿವೃತ್ತ ಏನು ಪೆನ್ಷನ್ ಪಡ್ಕೊಳೋರು ಇರ್ತಾರಲ್ಲ, ನಿವೃತ್ತಿ ಹೊಂದಿರತಕ್ಕಂಥವರು ಮಾತ್ರ ಈ ಒಂದು ಜೀವಿತಾವಧಿ ಪ್ರಮಾಣಪತ್ರವನ್ನು ಸಲ್ಲಿಕೆ ಮಾಡಬೇಕಾಗಿರುತ್ತೆ. ಆಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ನಾವೇನು ಸೇವಾ ಸಿಂಧು GS Karnataka .gov.in ವೆಬ್ಸೈಟ್ ಓಪನ್ ಮಾಡಿದಾಗ ಇಲ್ಲಿ ಗೃಹಲಕ್ಷ್ಮಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇದು ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಅಂತ ಚೆಕ್ ಮಾಡಿದ ತಕ್ಷಣ ಇಲ್ಲಿ ಏನೂ ಓಪನ್ ಆಗ್ತಾ ಇರಲಿಲ್ಲ. ಕಳೆದ ಸುಮಾರು 1 ವರ್ಷದಿಂದನೂ ಏನೂ ಓಪನ್ ಆಗ್ತಾ ಇರಲಿಲ್ಲ. ಬಟ್ ಸದ್ಯಕ್ಕೆ ನಿಮಗಿಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಕೇಳ್ತಾ ಇದೆ. ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಕೊಟ್ಟು ಕ್ಯಾಪ್ಚಾವನ್ನು ಕ್ಲಿಕ್ ಮಾಡಿ ಅಂತ ಬರುತ್ತೆ. ಅದು ಕ್ಲಿಕ್ ಮಾಡಿದ್ರು ಮುಂದಕ್ಕೆ ಓಪನ್ ಆಗ್ತಾಯಿಲ್ಲ. ಬಟ್ ಸದ್ಯಕ್ಕಂತೂ ಇಲ್ಲಿ ಸ್ಟೇಟಸ್ ಚೆಕ್ ಮಾಡಲಿಕ್ಕೆ ಅವಕಾಶವನ್ನು ಸದ್ಯಕ್ಕೆ ಮಾಡಿಕೊಡ್ತಾ ಇದ್ದಾರೆ. ನೋಡೋಣ. ಈಗ ಇನ್ನೂ ಕಂಪ್ಲೀಟ್ ಅಪ್ಡೇಟ್ ಆಗಿಲ್ಲ. ಇದು ಕಂಪ್ಲೀಟ್ ಅಪ್ಡೇಟ್ ಆದರೆ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ, ಓಕೆನಾ. ಮತ್ತು ರೇಷನ್ ಕಾರ್ಡ್ ಇರೋರಿಗೆ ಏನಿದು ಗುಡ್ ನ್ಯೂಸು ಅಂತ ನೋಡೋದಕ್ಕೆ ಹೋದರೆ, ನಿಮಗೆ ರೇಷನ್ ಕಾರ್ಡ್ ಇರೋರಿಗೆ ಏನೋ ಒಂದು ತಿದ್ದುಪಡಿ ಮಾಡಬೇಕಾಗಿರುತ್ತೆ. ಮಕ್ಕಳ ಹೆಸರು ಸೇರ್ಪಡೆ ಮಾಡಬೇಕಾಗಿರುತ್ತೆ, ಅಥವಾ ತೀರು ಹೋದರನ್ನ ಸಪ್ರೇಟ್ ಮಾಡಬೇಕಾಗಿರುತ್ತೆ, ವಿಳಾಸ ಬದಲಾವಣೆ ಮಾಡಬೇಕಾಗಿರುತ್ತೆ, ನ್ಯಾಯಬೆಲೆ ಅಂಗಡಿ ಬದಲಾವಣೆ ಮಾಡಬೇಕಾಗಿರುತ್ತೆ, ಕುಟುಂಬದ ಮುಖ್ಯಸ್ಥರ ಬದಲಾವಣೆ ಮಾಡಬೇಕಾಗಿರುತ್ತೆ. ಇದೆಲ್ಲವೂ ಕೂಡ ನಿಮಗೆ ಡಿಸೆಂಬರ್ ತಿಂಗಳು ಫುಲ್ ಟೈಮ್ ಅವಕಾಶ ಮಾಡಿಕೊಟ್ಟಿದ್ರು. ಬಟ್ ಆದರೂ ಕೂಡ ಕೆಲವೊಂದು ಕಾರಣದಿಂದ ನಿಮಗೆ ಮಾಡಿಸ್ಕೊಳ್ಳೋಕ್ಕಾಗಿರಲ್ಲ ಅಂಥೇಳಿ ಸರ್ಕಾರ ಜನವರಿ 31ರವರೆಗೂ ಕೂಡ ಪಡಿತರ ಚೀಟಿಯ ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ನೀವು ಮಾಡಿಸ್ಬೋದಾಗಿರುತ್ತೆ. ಅವಶ್ಯಕತೆ ಇದ್ದವರು ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1ಗೆ ಹೋಗಿ ನೀವು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸ್ಬೇಕಾಗಿರುತ್ತೆ. ಅದೇ ನಿಮ್ಗೆ ಹೇಳಿದ್ನಲ್ಲ, ಏನೇನು ಹೆಸರು ಸೇರ್ಪಡೆ, ಬೇರ್ಪಡೆ, ವಿಳಾಸ ಬದಲಾವಣೆ, ಹೆಸರು ತಿದ್ದುಪಡಿ, ನ್ಯಾಯಬೆಲೆ ಅಂಗಡಿ ಬದಲಾವಣೆ, ಕುಟುಂಬದ ಮುಖ್ಯಸ್ಥರ ಬದಲಾವಣೆ, ಇಷ್ಟೂ ಮಾಹಿತಿಯನ್ನು ನೀವು ಬದಲಾವಣೆ ಮಾಡ್ಬೋದಾಗಿರುತ್ತೆ, ಓಕೆನಾ. ಹಾಗಾಗಿ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ರೇಷನ್ ಕಾರ್ಡ್ ಯಾರ್ಯಾರು ತಿದ್ದುಪಡಿ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮಗೆ ಇನ್ನೂ 1 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ ಸರ್ಕಾರ. ಹಾಗಾಗಿ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಕೂಡ ಬರುತ್ತೆ. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ಅದು ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತಾರೆ. ಯಾಕೆಂದರೆ ಕಮೆಂಟ್ಗಳು ಮಾಡ್ತಾಯಿದ್ರಿ, ಸರ್ ನಾವು ಯಾವ್ದಾದ್ರು ಬೇರೆ ಇನ್ಫಾರ್ಮೇಷನ್ ಹೇಳಿದರೆ ಗೃಹಲಕ್ಷ್ಮಿ 16ನೇ ಕಂತು ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರ್ತೀರ. ಎಲ್ಲ ವೀಡಿಯೋದಲ್ಲೂ ಆಲ್ಮೋಸ್ಟ್ ಹೇಳ್ತಾನೆ ಇರ್ತೀನಿ. ಬಟ್ ಒಂದನ್ನೇ ನಾನು ಹೇಳೋದು, ನಿಮಗೆ ಇವತ್ತು ಬಂದಿಲ್ಲ ಅಂದರೆ ನಾಳೆ ಬರುತ್ತೆ ಅನ್ನೋದು, ನಾಳೆ ಬಂದಿಲ್ಲ ಅಂದರೆ ನಾಡ್ದು ಬರುತ್ತೆ ಅನ್ನೋದು, ಆ ರೀತಿಯಾಗಿ ನಮ್ಮ ರೆಗ್ಯುಲರ್ ವೀಕ್ಷಕರಿಗೆ ನೋಡೋರಿಗೆ ಗೊತ್ತಿರುತ್ತೆ. ನಾವು ಆ ರೀತಿ ಫೇಕ್ ಇನ್ಫಾರ್ಮೇಷನ್ ಯಾರಿಗೂ ಕೂಡ ಕೊಡಲ್ಲ, ಓಕೆನಾ. ಹಣ ಬಿಡುಗಡೆ ಆದರೆ ಲೈವಿಗೆ ಬಂದು ವಿತ್ ಪ್ರೂಫ್ ನಿಮ್ಮ ಮುಂದೆ ಹಣ ಬಿಡುಗಡೆ ಆಗಿದೆ, ಈ ರೀತಿ ಬರ್ತಾ ಇದೆ ನೋಡಿ ಅಂತ ಹೇಳ್ಬಿಡ್ತೀವಿ. ಬಿಡುಗಡೆ ಆಗಿಲ್ಲ ಅಂದರೆ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತೀವಿ, ಓಕೆನಾ. ಏನಿದೆ ಆಮೇಲೆ ಬಿಡುಗಡೆ ಆಗೋದಾದರೂ ಈ ದಿನಾಂಕದ ಒಳಗಡೆ ಬಿಡುಗಡೆ ಆಗ್ಬೋದು, ಜನವರಿ 10 ಒಳಗಡೆ ಬಿಡುಗಡೆ ಆಗ್ಬೋದು ಅಂತ ಹೇಳ್ತೀವಿ. ಬಿಟ್ಟರೆ ಖಂಡಿತವಾಗ್ಲೂ ಇಂಥ ದಿನವೇ ಆಗುತ್ತೆ ಅಂತ ಆ ರೀತಿ ಫೇಕ್ ಇನ್ಫಾರ್ಮೇಷನ್ ಕೊಡೋದಿಲ್ಲ, ಓಕೆನಾ. ಆಮೇಲೆ ನಿಮಗೆ ನಾನಿಲ್ಲಿ ಪಿಂಚಣಿ ಪ್ರತ್ಯೇಕವಾಗಿ ಅಂತಲೂ ಕೂಡ ಚೆಕ್ ಮಾಡಿ ನೋಡೋಕ್ಕೆ ಹೋದೆ. ಬಟ್ ಎಲ್ಲಿ ಚೆಕ್ ಮಾಡಿ ID ನಂಬರ್ ಹೊಡೆದ್ರೂ ಸಹ ಇಲ್ಲಿ ಬರೀ ಸಹಾಯವಾಣಿ ನಂಬರ್ ಓಪನ್ ಆಗುತ್ತೆ ಅಷ್ಟೇ, ಬಿಟ್ಟರೆ ಬೇರೆ ಏನು ಡೀಟೇಲ್ಸ್ ಓಪನ್ ಆಗ್ತಾ ಇಲ್ಲ. ಯಾರ್ಯಾರು ಪಿಂಚಣಿಯನ್ನು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ, ನಾನು ಕೂಡ ಸಹಾಯವಾಣಿ ನಂಬರಿಗೆ ನಿಮಗೋಸ್ಕರ ಕೇಳಿ ವಿಚಾರ ಮಾಡಿದ್ದೇನೆ. ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ನಿಮಗೆ ನವಂಬರ್ವರೆಗೂ ನಿಮಗೆ ಬಂದಿದೆ ಹಣ ಅಂದರೆ ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ಇನ್ ಕೇಸ್ ನಿಮಗೆ 4-5 ತಿಂಗಳು ಹಣ ಬಂದಿಲ್ಲ ಅಂದರೆ ಮೊದಲನೇದಾಗಿ NPCI ಮ್ಯಾಪಿನ್ ಕಡ್ಡಾಯವಾಗಿ ಮಾಡಿಸ್ಬೇಕು. ಆಧಾರ್ ಸೀಡಿಂಗ್ ಅಥವಾ NPCI ಮ್ಯಾಪಿನ್ ಅಂತ ಕರಿತೀವಲ್ಲ, ಅದು ಕಡ್ಡಾಯವಾಗಿ ಮಾಡಿಸ್ಬೇಕು. ಆಮೇಲೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಾದರೂ ತಿದ್ದುಪಡಿ ಮಾಡಿಸಿದರೆ ಆವಾಗಲೂ ಸಹ ನಿಮಗೆ ಪಿಂಚಣಿ ಹಣ ಬರೋದು ಪ್ರಾಬ್ಲಮ್ ಆಗುತ್ತೆ. ನೀವು ನಿಮ್ಮ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ತಹಶೀಲ್ದಾರ್ ಕಚೇರಿಯಲ್ಲಿ ಪಿಂಚಣಿ ವಿಭಾಗ ಅಂತಲೇ ಇರುತ್ತೆ, ಅಲ್ಲಿ ಹೋಗಿ ನೀವು ಎಲ್ಲವನ್ನು ಕೂಡ ಸರಿಪಡಿಸ್ಕೋಬೇಕಾಗಿರುತ್ತೆ 4-5 ತಿಂಗಳು ಹಣ ಬಂದಿಲ್ಲ ಅಂದರೆ, ಓಕೆನಾ. ಹೆಚ್ಚಿನ ಮಾಹಿತಿಗಾಗಿ ನಾನು ಸಂಜೆ ಲೈವ್ನಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ. ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ನಾನೇನು ಮಾಹಿತಿ ಕೊಟ್ಟಿದ್ದೆ, ಜೀವಿತಾವಧಿ ಪ್ರಮಾಣಪತ್ರ ಅದು ಪಿಂಚಣಿಯವರು ಸಲ್ಲಿಕೆ ಮಾಡಬೇಕು. ಬಟ್ ಆದರೆ ಇವರಲ್ಲ, ಓಕೆನಾ, ನೀವಲ್ಲ.
ಅದಕ್ಕೆ ಸಪ್ರೇಟ್ ಕ್ಯಾಟಗರಿಯವರು. ಅದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ವಿಡಿಯೋ ಉಪಯುಕ್ತ ಅನಿಸಿದರೆ ಎಲ್ಲರೂ ವಿಡಿಯೋಕ್ಕೆ ಲೈಕ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.